ಶ್ರುತಿ, ನಮ್ಮನ್ನು ನೋಡಿ ಕೋಪ ಬರ್ತಾ ಇದೆಯಾ? ಖಂಡಿತ ಇಲ್ಲ. ತುಂಬ ಸಂತೋಷ ಆಗಿರುತ್ತೆ ನಿನಗೆ, ನನಗೆ ಗೊತ್ತು. ಇದುವರೆಗೂ ನಾನು ನನ್ನ ಜೀವನದಲ್ಲಿ ನಿನಗಲ್ಲದೆ ಬೇರೆ ಯಾರಿಗೂ ಸ್ಥಾನ ಕೊಟ್ಟಿರಲಿಲ್ಲ. ಉಳಿದ ಜೀವನಾನು ನಿನ್ನ ನೆನಪಲ್ಲೇ ಕಳಿಬೇಕು ಅಂತ ನಿರ್ಧಾರ ಮಾಡಿದ್ದೆ. ಆದರೆ ಇವತ್ತು ನನ್ನ ಬದುಕಿನಲ್ಲಿ ಸಂಗೀತ ಬಂದಿದ್ದಾಳೆ, ನನ್ನ ಜೊತೆ ಇದ್ದಾಳೆ. ತಾನೊಂದು ಬಗೆದ್ರೆ ದೈವ ಒಂದು ಬಗೆತು ಅನ್ನೋ ಹಾಗೆ ನಾನು ಸಂಗೀತನ ಮದುವೆ ಆಗಬೇಕಾಯ್ತು. ಅನಿರೀಕ್ಷಿತವಾಗಿ ಅಪ್ಪಳಿಸಿದ ಅಲೆಗಳಿಗೆ ನನ್ನನ್ನು ನೋಡ್ಕೊಳ್ತೇ ಬೇರೆ ದಾರಿನೇ ಕಾಣಲಿಲ್ಲ ನನಗೆ. ನೀವು ಬೆಳಗಿದ ಮನೆಗೆ ಇವತ್ತು ನಾನು ಬಂದಿದ್ದೀನಿ. ನಿಮ್ಮ ಸ್ಥಾನವನ್ನು ಎಷ್ಟು ಮಟ್ಟಿಗೆ ನಿಭಾಯಿಸ್ತೀನೋ ಗೊತ್ತಿಲ್ಲ, ಆದರೆ ಖಂಡಿತವಾಗ್ಲೂ ಈ ಮನೆ ಶ್ರೇಯಸ್ಸಿಗೆ, ಈ ಮನೆ ಒಳಿತಿಗೆ, ಅಭಿವೃದ್ಧಿಗೆ, ನನ್ನ ಗಂಡನ ಸೇವೆಗೆ ನನ್ನನ್ನು ನಾನು ಸಂಪೂರ್ಣವಾಗಿ ಸಮರ್ಪಿಸ್ಕೊಳ್ತೀನಿ. ನನಗೆ ನಿಮ್ಮ ಆಶೀರ್ವಾದ ಬೇಕು. ನನ್ನಿಂದ ಏನಾದರೂ ತಪ್ಪಾಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ. ಸಂಗೀತ, ಶ್ರುತಿ ನಿನ್ನನ್ನು ಕ್ಷಮಿಸುವಂಥ ಪ್ರಶ್ನೆನೂ ಉದ್ಭವಿಸಲ್ಲ. ಯಾಕೆಂದರೆ ಪರಿಸ್ಥಿತಿಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳುವಂಥ ವಿಶಾಲ ಹೃದಯ ಇವಳಿಗಿದೆ. ಅಕ್ಕ, ಸಮಾಧಾನ ಮಾಡ್ಕೋಕ. ಹೇಗೋ ಸಮಾಧಾನ ಮಾಡ್ಕೊಳ್ಳಿ. ನಾನು ಆ ಸಂಗೀತನ ಕೊಂದು ಅವಳನ್ನ ಸಮಾಧಿ ಸೇರಿಸೋವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಅನ್ನೋದೇ ಇಲ್ಲ. ಎಲ್ಲಾನು ಎಷ್ಟು ವ್ಯವಸ್ಥಿತವಾಗಿ ಪ್ಲಾನ್ ಮಾಡಿದ್ದೆ ನಾನು. ಇಡೀ ಜಯರಾಮ್ ಸಾಮ್ರಾಜ್ಯನ ಕಬಳಿಸೋದಕ್ಕೆ ಒಂದೇ ಒಂದು ಗೇಣ ಅಂತರದಲ್ಲಿದ್ದೆ ನಾನು. ನನ್ನ ಕನಸು ಈಡೇರೋ ಕ್ಷಣ ಹತ್ರ ಬಂದಿತ್ತು. ಆ ದಿನಕ್ಕೋಸ್ಕರ ನಾನು ಪಟ್ಪಾಡು ಅಷ್ಟಿಷ್ಟೆಲ್ಲ ರಾಖಿ. ಆ ದಂಡ ಪಿಂಡಗಳ ಮುಂದೆ ನಾನು ಇನ್ನಿಲ್ಲದ ನಾಟಕ ಆಡಿದೆ. ಅವರೆಲ್ಲರನ್ನು ಒಲಿಸ್ಕೊಂಡೆ. ಆ ಜಯರಾಮ್ ಕೂಡ ನನ್ನನ್ನು ನಂಬಿದ್ದ. ಸದ್ದಿಲ್ದೇನೆ ಸಮುದ್ರ ಸುನಾಮಿ ಅಲೆಗಳನ್ನು ಎಬ್ಸೋ ಹಾಗೆ ನನ್ನ ಕೈಗೆ ಬಂತು ಬಾಯಿಗೆ ಬರೋ ಅಷ್ಟರಲ್ಲಿ ಯಾವ ಮಾಯಿಂದ ಆ ಸಂಗೀತ ಬಂದು ಅದನ್ನ ಕಬಳಿಸ್ಬಿಟ್ಲು. ದಿಗ್ವಿಜಯ ಅನ್ನೋ ರಥದಲ್ಲಿ ಗೆಲುವನ್ನು ಅಸ್ತ್ರ ಹಿಡ್ದಿರೋ ನನಗೆ ಅವಳು ಮಣ್ಣು ಮುಕ್ಕಿಸ್ಬಿಟ್ಲು. ನನ್ನ ಎದೆಯಲ್ಲಿ ಬೆಂಕಿ ಉರಿತಾ ಇದೆ ರಾಖಿ, ಬೆಂಕಿ ಉರಿತಾ ಇದೆ. ನಾನು ಸುರಿಸ್ತಾ ಇರೋದು ಕಣ್ಣೀರಲ್ಲ, ರಕ್ತ. ಇದಕ್ಕೆಲ್ಲ ಕಾರಣ ಆ ಸಂಗೀತ. ಎಂಥ ನಂಬಿಕೆ ದ್ರೋಹ. ನಾನು ನಿನ್ನ ಮದುವೆ ಆಗಿ ಈ ಮನೆಯಿಂದ ದೂರ ಆದಾಗ ನನ್ನ ಮತ್ತು ಡ್ಯಾಡಿನ ಒಂದಾಗೋ ಥರ ಮಾಡಿದ್ದು ಸಂಗೀತ ಅವರೇ. ನಾನು ಅವ್ರಿಗೆ ನನ್ನ ಮನಸ್ಸಲ್ಲಿ ಎಂಥ ಸ್ಥಾನ ಕೊಟ್ಟಿದ್ದೆ ಗೊತ್ತಾ ಸೀತು. ನನ್ನ ಬದುಕಿಗೆ ಒಂದು ದಾರಿನ ತೋರಿಸ್ಕೊಡೋ ದೇವತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಅವರು ನನ್ನ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ನಾನು ಕನ್ಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನಾವೆಲ್ಲ ಏನು ಅಪರಾಧ ಮಾಡಿದ್ದೀವಿ ಅಂತ ನಮ್ಮ ಮನೆ ಮಾನ ಮರ್ಯಾದಿನ ಮೂರಾಬಟ್ಟೆ ಮಾಡಿಬಿಟ್ರು ನಿಮ್ಮ ಅಕ್ಕ. ಅಲ್ಲ, ಮದುವೆ ಮಾಡ್ಕೋಬೇಕಾಗಿದ್ರೆ ಬೇರೆ ಗಂಡುಗಳಿರಲಿಲ್ಲ, ನಮ್ಮ ಡ್ಯಾಡಿನೇ ಬೇಕಾಯ್ತು. ಸಂಗೀತ ಅವ್ರಿಗೆ ಮದುವೆ ಮಾಡಿಸ್ಬೇಕು ಅಂತ ಭಾನುವರು ಎಷ್ಟೆಲ್ಲ ರಿಸ್ಕ್ ತಗೊಂಡ್ರು. ಮನೆಯವ್ರನ್ನೆಲ್ಲ
ಮರಳು ಮಾಡೋ ಥರ ಮದುವೆಗೆ ಒಪ್ಪಿಸಿ ಒಂದೇ ಒಂದು ಸುಳುವು ಕೊಡದೆ ಇಂಥ ಅವಾಂತ ಮಾಡಿದ್ದಾರೆ. ಅವ್ರ ಮನಸ್ಸಲ್ಲಿ ಏನು ಇಟ್ಕೊಂಡು ಈ ಥರ ಮಾಡಿದ್ರು ನಂಗಂತೂ ಗೊತ್ತಿಲ್ಲ. ಹಣ ಬೇಕು, ಆಸ್ತಿ ಬೇಕು ಅಂತ ನನ್ನ ಹತ್ರ ಒಂದು ಮಾತು ಕೇಳಿದ್ದು ನಾನು ಹಿಂದೂ ಮುಂದೆ ಯೋಚನೆ ಮಾಡದೆ ಕೊಟ್ಬಿಡ್ತಿದ್ದೆ. ಅದು ಬಿಟ್ಟು ಈ ಥರ ಮಾನ ತೆಗೆಯೋ ಕೆಲಸ ಮಾಡಬಾರ್ದಾಗಿತ್ತು ಸೀತು. ನನಗಿವಾಗ ಏನು ಅನ್ನಿಸ್ತಾ ಇದೆ ಗೊತ್ತಾ ಸೀತು? ಇಂಥ ಲಜ್ಜಿಗಿಟ್ಟ ಹೆಣ್ಣಿಗೆ ನಾನು ದೇವತೆ ಸ್ಥಾನ ಕೊಟ್ಟನಲ್ಲ ಅಂತ ನನಗೆ ನನ್ನ ಬಗ್ಗೆ ನಾಚಿಕೆ ಆಗ್ತಾ ಇದೆ. ಅತ್ತೆ ಮಾತ್ರೆ ತಗೊಳ್ಳಿ. ಮಾತ್ರೆನೂ ಬೇಡ, ಏನು ಬೇಡ, ಹೋಗಮ್ಮ. ಹೀಗೆಲ್ಲ ಮಾತಾಡಿದ್ರೆ ಆರೋಗ್ಯ ಹೇಗಮ್ಮ ಸರಿ ಹೋಗಬೇಕು? ಆರೋಗ್ಯ ಸರಿ ಹೋಗಿ ಏನು ಮಾಡಬೇಕೀಗ? ಪ್ರಾಣ ಹೋಗೋದಾದರೆ ಹೋಗಲಿ ಬಿಡು. ಯಾವ ಪುರುಷಾರ್ಥಕ್ಕೋಸ್ಕರ ನಾ ಬದುಕಿರಬೇಕು? ಛೀ, ಹಾಗೆಲ್ಲ ಮಾತಾಡಿ. ಮಾತ್ರೆ ತಗೊಳ್ಳಿ ನೀವು. ಬೇಡ ಅಂದರೆ ಕೇಳಲ್ವಲ್ಲ ನೀನು? ತಗೊಳ್ಳಿಮ್ಮ. ಆ ದೇವರು ನನ್ನ ಹಣೆ ಬರಹನೇ ವಕ್ರವಾಗಿ ಬರೆದ್ಬಿಟ್ಟಿದ್ದಾನೆ. ಮೊದಲು ಗಂಡನ ಕಿತ್ಕೊಂಡ, ಆಮೇಲೆ ಮಗಳನ್ನ ಕಿತ್ಕೊಂಡ, ಈಗ ಅಳಿಯಂತ್ರನ್ನ ನನ್ನಿಂದ ದೂರ ಮಾಡಿಬಿಟ್ಟ. ಗಂಡ ಸತ್ತಾಗ ಮಗಳ ಮುಖ ನೋಡ್ಕೊಂಡು ಬದುಕ್ತಾ ಇದ್ದೆ, ಮಗಳು ಸತ್ತಾಗ ಅಳಿಯನ ಮುಖ ನೋಡ್ಕೊಂಡು ಬದುಕ್ತಾ ಇದ್ದೆ. ನಾನು ಬದುಕಿದ್ದು ಸಾಕು ಅನ್ನಿಸ್ತೇನೋ ಆ ದೇವ್ರಿಗೆ. ಅದಕ್ಕೆ ಅಳಿಯನ್ ದೂರ ಮಾಡಿ ನನ್ನನ್ನು ಕರ್ಕೋಬೇಕು ಅಂತ ಅಂದ್ಕೊಂಡಿದ್ದಾನೇನೋ. ಅತ್ತೆ ಹಾಗೆಲ್ಲ ಮಾತಾಡಬೇಡಿ, ನನಗೆ ಭಯ ಆಗುತ್ತೆ. ಹೊಟ್ಟೆ ಉರಿತಾ ಇದೆ ಕಡೆ, ನನಗೆ ಹೊಟ್ಟೆ ಉರಿತಾ ಇದೆ ಅವ್ನು ಮಾಡಿರೋ ಕೆಲಸಕ್ಕೆ. ನನ್ನ ಮಗಳ ನೆನಪಲ್ಲೇ ಆಯುಷ್ಯ ಪೂರ್ತಿ ಕಳೀತಾ ಇರೋದು ನೋಡಿ ಸಂಕಟ ಆಗ್ತಾ ಇತ್ತು. ಕಟ್ಕೊಂಡು ಹೆಂಡತಿ ಜೊತೆಲಿರುವಾಗಲೇ ಪಕ್ಕದ ಮನೆ ಕಿಟಕಿ ಕಡೆ ಕಣ್ಣು ಹಾಯಿಸೋ ಗಂಡಸರಿರುವಾಗ ಇಂಥ ಒಬ್ಬ ದೇವತಾ ಮನುಷ್ಯ ಇದ್ದಾನಲ್ಲ, ಇವ್ರ ಜೊತೆ ಬಾಳೋ ಅಂತ ಭಾಗ್ಯ ನನ್ನ ಮಗಳಿಗೆ ಇಲ್ಲದೆ ಹೋಯ್ತಲ್ಲ ಅಂತ ಆ ದೇವರು ಬಡ್ಡಿ ಸಮೇತ ಎಲ್ಲ ವಸೂಲಿ ಮಾಡಿಬಿಟ್ಟ. ಒಂದೇ ಸಲ ನನ್ನ ತಲೆ ಮೇಲೆ ಚಪ್ಪಡಿ ಕಲ್ಲು ಹಾಕ್ಬಿಟ್ಟ. ಒಬ್ಬ ಮನುಷ್ಯನ ಗುಣನ ಅರ್ಥ ಮಾಡ್ಕೊಳ್ಳೋಕ್ಕೆ ಇಡೀ ಆಯಸ್ಸು ಸಾಲದು ಅಂತ ದೊಡ್ಡವ್ರು ಹೇಳ್ತಾರೆ. ಆ ಮಾತೀಗ ನಿಜ ಆಯ್ತು ನೋಡು. ನಾವು ಮದುವೆ ವಿಷಯ ತೆಗೆದಾಗಲೆಲ್ಲ ಶ್ರುತಿ ಶ್ರುತಿ ಅಂತ ರಾಗ ಹಾಡ್ತಾ ಇದ್ರು. ಇವತ್ತು ಸಂಗೀತನ ಮದುವೆ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಾರೆ. ಆ ಮನುಷ್ಯನ ನೆನೆಸ್ಕೊಂಡ್ರೆ ಹೊಟ್ಟೆ ಉರಿಯುತ್ತೆ ನನಗೆ, ಹೊಟ್ಟೆ ಉರಿಯುತ್ತೆ. ಯಾಕಪ್ಪ
ಯಾಕಪ್ಪ ದೇವ್ರೆ, ನಾನಿಬ್ಬರು ಹೆಣ್ಮಕ್ಳು ಬದುಕಲು ಈ ರೀತಿ ಆಟ ಆಡ್ತಾ ಇದೆಯಾ? ನೆಂಟರು ಇಷ್ಟನ್ನ ಕರೆದು ನಮ್ಮ ಪ್ರತಿಷ್ಠೆಗೆ ತಕ್ಕ ಹಾಗೆ ಶಾಸ್ತ್ರ ಸಂಪ್ರದಾಯವಾಗಿ ಎಲ್ಲ ಜನ ಸೈ ಅನ್ನೋ ಹಾಗೆ ಮದುವೆ ಮಾಡಬೇಕು ಅಂತ ಕನಸು ಕಂಡಿದ್ದೆ. ಒಬ್ಳು ಓಡಿ ಹೋಗಿ ಮದುವೆ ಮಾಡಿಕೊಂಡ್ರೆ ಇನ್ನೊಬ್ಳು ಯಾರೂ ಕಲ್ಪಿಸ್ಕೊಳಕ್ಕಾಗದ ರೀತಿಯಲ್ಲಿ ಮದುವೆ ಆಗಿದ್ದಾಳೆ. ಓಡಿ ಹೋದವಳನ್ನ ಪ್ರೀತಿ ಮಾಡಿ ಮದುವೆ ಆಗಿದ್ದಾಳೆ ಅಂತ ಜನ ಕ್ಷಮಿಸ್ಬೋದು, ಆದರೆ ಸಂಗೀತ ಪರಿಸ್ಥಿತಿ ಏನು? ಏನು ಯೋಚನೆ ಮಾಡ್ತಾ ಇದೀಯಾ? ಏನೂ ಇಲ್ಲ. ನನಗೆ ಗೊತ್ತು. ಏನು? ಈ ಮನೆಯವರ ಬಗ್ಗೆ ಯೋಚನೆ ಮಾಡ್ತಾ ಇದೆಯಾ ಅಲ್ಲ? ನಮ್ಮ ಈ ಮದುವೆಯಿಂದ ಈ ಮನೆಯವರ ಪ್ರತಿಕ್ರಿಯೆ ನಮ್ಮ ವಿರುದ್ಧವಾಗೇ ಇರುತ್ತೆ ಅಂತ ನಾವು ಮೊದಲೇ ಅಂದ್ಕೊಂಡಿದ್ವಿ ಅಲ್ಲ, ನಿರೀಕ್ಷೆ ಮಾಡಿದ್ವಿ. ಹಾಗೆ ನಡೀತಾ ಇದೆ. ಬಹುಶಃ ಯಾರೊಬ್ಬರೂ ನಮ್ಮ ಪರವಾಗಿರೋ ಹಾಗೆ ಕಾಣ್ತಾ ಇಲ್ಲ. ಅದು ಸಹಜನೇ ಅಲ್ವಾ? ಯಾರೂ ಎಕ್ಸ್ಪೆಕ್ಟ್ ಮಾಡ್ತಿರೋಂಥ ರೀತಿಲಿ ನಾನು ನೀವು ಮದುವೆ ಮಾಡಿಕೊಂಡು ಎಲ್ರಿಗೂ ಒಂದು ದೊಡ್ಡ ಶಾಕ್ ಕೊಟ್ಬಿಟ್ಟಿದ್ದೀವಿ. ಇಂಥ ವಿಷಯನ ಅಷ್ಟು ಸುಲಭವಾಗಿ ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಬಿಡಿ. ಅದು ನಿಜ. ಆದರೆ ನಾವಿಬ್ಬರು ಯಾಕೆ ಮದುವೆ ಆದ್ವಿ, ಅದಕ್ಕೆ ಕಾರಣ ಏನು ಅನ್ನೋದು ನಮಗೆ ಗೊತ್ತಲ್ಲ. ಸದ್ಯಕ್ಕೆ ಈ ವಿಷಯ ನಮ್ಮಿಬ್ಬರಲ್ಲೇ ಇರಲಿ. ಅದನ್ನು ಯಾರಿಗೂ ವಿವರಿಸೋದು ಬೇಡ, ಅದರ ಅಗತ್ಯನೂ ಇಲ್ಲ. ಆದರೆ ನನ್ನ ಆತಂಕನೇ ಬೇರೆ. ಏನದು? ನಾನು ಈ ಮನೆ ಯಜಮಾನ. ಅಷ್ಟು ಸುಲಭವಾಗಿ ಈ ಮನೆಯವರು ಯಾರು ತಮ್ಮ ಕೋಪನ ಪ್ರತ್ಯಕ್ಷವಾಗಿ ನನ್ನ ಮುಂದೆ ಕಾರ್ಕೊಳ್ಳೋದಿಲ್ಲ. ಅಂಥ ಧೈರ್ಯನೂ ಯಾರಿಗೂ ಇಲ್ಲ. ಆದರೆ ನಿನ್ನ ವಿಷಯ ಹಾಗಲ್ಲ. ಪ್ರತಿಯೊಬ್ಬರೂ ನಿನ್ನನ್ನು ಟಾರ್ಗೆಟ್ ಮಾಡ್ತಾರೆ. ತಮ್ಮ ಅಸಮಾಧಾನವನ್ನು, ಪ್ರತಿರೋಧವನ್ನು ವ್ಯಕ್ತಪಡಿಸ್ತಾರೆ. ನೀನೀಗ ಮನಸ್ಸನ್ನು ಗಟ್ಟಿ ಮಾಡ್ಕೋಬೇಕು, ಅನುಸರಿಸ್ಕೊಂಡು ಹೋಗಬೇಕು, ಎಲ್ಲರ ಮನಸ್ಸನ್ನು ಗೆಲ್ಲಬೇಕು. ನನಗೆ ಯಾಕೋ ಎಲ್ಲರೂ ಒಪ್ಕೊಂಡ್ರು ಸಿತಾರ ಒಪ್ಕೊಳ್ತಾಳೆ ಅನ್ನೋ ನಂಬಿಕೆ ಇಲ್ಲ. ಮೊದಲು ನೀನು ಅವಳ ಮನಸ್ಸನ್ನು ಗೆಲ್ಲೋ ಪ್ರಯತ್ನ ಮಾಡಬೇಕು. ನನ್ನ ತಂಗಿ ಈಗ ನನ್ನ ಮೇಲೆ ಕೋಪ ಮಾಡ್ಕೊಂಡಿರ್ಬೋದು, ಆದರೆ ಅವಳ ಸ್ವಭಾವ ಎಂಥದ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವಳು ಎಷ್ಟು ಬೇಗ ನನ್ನ ಮೇಲೆ ಕೋಪ ಮಾಡ್ಕೊಳ್ತಾಳೋ ಅಷ್ಟೇ ಬೇಗ ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ನನ್ನನ್ನು ಒಪ್ಕೊಳ್ತಾಳೆ. ಈ ವಿಷಯದಲ್ಲೂ ಅವಳು ಖಂಡಿತವಾಗ್ಲೂ ನನ್ನನ್ನು ಅರ್ಥ ಮಾಡ್ಕೊಳ್ತಾಳೆ. ನೀನು ನಿನ್ನ ತಂಗಿ ಮೇಲಿಟ್ಟಿರೋ ನಂಬಿಕೆ ಹುಸಿಯಾಗದೇ ಇರಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತೀನಿ. ಒಟ್ಟಿನಲ್ಲಿ ನನ್ನ ಕಾರಣದಿಂದ ಈ ಮನೆಯಲ್ಲಿ ನಿನಗೆ ತೊಂದರೆ ಆಗಬಾರ್ದು.
ಏನಾಗ್ತಿದೆ? ನೀರು ಕುಡಿತೀರಾ? ಶುಭ್, ನೀರು ಕುಡೀರಿ. ಯಾಕೆ ಹಾಗೆ ನೋಡ್ತಾ ಇದೆಯಾ? ಏನಾಯ್ತು? ಏನಿಲ್ಲ, ಇನ್ನೊಂಚೂರು ನೀರು ಕುಡೀರಿ. ನಾವು ಯಾವುದೋ ಗಂಭೀರವಾದ ವಿಚಾರ ಮಾತಾಡ್ತಾ ಇದ್ವಿ ಅಲ್ವಾ? ಹಾಂ, ಏನು ಹೇಳು? ಮನೆಯವ್ರ ಬಗ್ಗೆ. ಅದು ನೋಡಿ, ಆಮೇಲೆ ಮಾತಾಡಿದ್ರಾಯ್ತು. ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ತಗೊಳ್ಳಿ.